ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ನಡೆಯಲಿದೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕದ ನಾಯಕರು ತಿಳಿಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಗೆ ಇಂದು ಚಾಲನೆ ನೀಡಲಾಯಿತು. ಜೂನ್ 25ರಂದು ದೇವನಹಳ್ಳಿಯಲ್ಲಿ ನಡೆದ ಚನ್ನರಾಯಪಟ್ಟಣ ರೈತರ ಹೋರಾಟಗಾರರ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯವನ್ನು ಖಂಡಿಸಲಾಯಿತು. 1183 ದಿನಗಳಿಂದ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ರೈತರು ಧರಣಿ ನಡೆಸುತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ರೈತರ ಬೇಡಿಕೆಗಳನ್ನು ಈಡೇರಿಸದೆ ಅನ್ನದಾತರ ಮೇಲೆ ದೌರ್ಜನ್ಯ ನಡೆಸುತ್ತಿದೆ ಎಂದು ಹೋರಾಟಗಾರರು ಆರೋಪಿಸಿದರು. ಚನ್ನರಾಯಪಟ್ಟಣ ಹೋಬಳಿಯ ರೈತರ ಹೋರಾಟ ದೇವನಹಳ್ಳಿ ಪ್ರದೇಶದ ಭೂಮಿಯನ್ನ ಇವತ್ತು ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಸರ್ಕಾರ ರೈತರ ಬದುಕಿನ ಮೇಲೆ ದೊಡ್ಡ ಅಪಾಯವನ್ನು ಇವತ್ತು ತಂದೊಡ್ತಾ ಇದೆ. ರೈತರ ಭೂಮಿಯನ್ನ ಬೇರೆ ಬೇರೆ ಕೃಷಿಯೇತರ ಉದ್ದೇಶಗಳಿಗೆ ಬಳಸಿಕೊಳ್ಬೇಕಾದಾಗ ಸರ್ಕಾರ ಬಹಳ ಎಚ್ಚರದಿಂದ ಇರಬೇಕು. ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಕೃಷಿಕರ ಬದುಕು ಯಾವ ಪರಿಸ್ಥಿತಿಗೆ ಹೋಗ್ತದೆ ಅನ್ನೋದು ಒಂದಾದರೆ, ಇನ್ನೊಂದು ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಭೂಮಿ ಅದು ಯಾವ ಉದ್ದೇಶಕ್ಕೆ ಬಳಕೆ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆ ಪ್ರದೇಶದ ರೈತರ ವಿರೋಧ ಇದ್ದರೂ ಸಹಿತ 2013ರ ಪುನರ್ವಸತಿ ಆಕ್ಟ್ ಏನಿದೆ, ಇದೇ ಮನಮೋಹನ್ ಸಿಂಗ್ ಅವರು ತಂದಿರ್ತಕ್ಕಂಥ ಕಾನೂನು, UPA ಸರ್ಕಾರ ತಂದಿರ್ತಕ್ಕಂಥ ಕಾನೂನು, ಎಡಪಕ್ಷಗಳ ಹೋರಾಟದ ಪ್ರತಿಫಲವಾಗಿ ಬಂದಿರತಕ್ಕಂಥ ಒಂದು ಕಾನೂನು, ಅದು ಯಾವುದೇ ಭೂಮಿಯನ್ನ ಕೃಷಿಯೇತರ ಉದ್ದೇಶಗಳಿಗೆ ಅಥವಾ ಕೈಗಾರಿಕೆಗಳಿಗೆ ಬಳಸಬೇಕಾದ್ರೆ ಅದು ಖಾಸಗಿ ಉದ್ಯಮಗಳಿಗೆ ಅಥವಾ ಉದ್ದೇಶಕ್ಕೆ ವಲಯಕ್ಕೆ ಕೊಡಬೇಕಾಗಿದ್ರೆ ಸುಮಾರು 80% ಆ ಪ್ರದೇಶದ ರೈತರು ಒಪ್ಪಿಗೆ ಕೊಡಬೇಕು. ಸರ್ಕಾರಿ ವಲಯಕ್ಕೆ ಅದನ್ನು ಬಳಸ್ಕೋಬೇಕಾದ್ರೆ ಸುಮಾರು 70% ರೈತರು ಒಪ್ಪಿಗೆ ಕೊಡಬೇಕು ಅಂತಕ್ಕಂಥ ಕಾನೂನು 2013ರಲ್ಲೇ ಬಂದಿದೆ. ಆದರೆ ಇವತ್ತು ರಾಜ್ಯ ಸರ್ಕಾರ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಹಿಂದೆ BJP ಸರ್ಕಾರ ಇದ್ದಾಗಲೇ ಈ ಒಂದು ಸ್ವಾಧೀನವಾದ ನೋಟಿಫಿಕೇಶನ್ ಆರಂಭ ಮಾಡಿದೆ. ಇವತ್ತು ಅಂತಿಮ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಅಂದರೆ BJPಯವರು ಇದನ್ನು ಆರಂಭ ಮಾಡಿದ್ರು, ಕಾಂಗ್ರೆಸ್ನವರು ಅದನ್ನು ಮುಂದುವರಿಸ್ತಾರೆ. ಇದರ ಅರ್ಥ ಉದ್ಯಮದ ನೀತಿಯಲ್ಲಿ, ರೈತ ವಿರೋಧಿ ನೀತಿಯಲ್ಲಿ, ಕೃಷಿ ವಿರೋಧಿ ನೀತಿಯಲ್ಲಿ BJPಗಾಗಲಿ ಕಾಂಗ್ರೆಸ್ಗಾಗಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಇವತ್ತು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು, ದೇವರಾಜ ಅರಸರು ತಂದಿರತಕ್ಕಂಥ ಅವತ್ತಿನ ಎಡಪಕ್ಷಗಳ ಹೋರಾಟ, ಕಾಂಗ್ರೆಸ್ಸಿನ ನಿಲುವು, ಅದು ಎಲ್ಲದರ ಮೂಲಕ ಭೂ ಸುಧಾರಣೆ ಕಾನೂನನ್ನು ದೇವರಾಜ ಅರಸರ ಕಾಲದಲ್ಲಿ ತಂದರು. ದೇವರಾಜ ಅರಸರ ಕಾಲದಲ್ಲಿ ತಂದಿರತಕ್ಕಂಥ ಭೂ ಸುಧಾರಣೆಗೆ ಕೃಷಿಗೆ ಪೂರಕವಾಗಿರ್ತಕ್ಕಂಥ, ಕೃಷಿಕನಿಗೆ ಪೂರಕವಾಗಿರ್ತಕ್ಕಂಥ ನೀತಿಗಳಿದ್ದು, ಇವತ್ತು ಹಿಂದಿನ BJP ಸರ್ಕಾರ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಅಶೋಕ್ ಅವರು ಕಂದಾಯ ಮಂತ್ರಿಯಾಗಿದ್ದಾಗ ಆ ಭೂ ಸುಧಾರಣಾ ಕಾನೂನಿಗೆ ತಿದ್ದುಪಡಿಯನ್ನು ತೆಗೆದುಕೊಂಡರು. ಸೊ ಹಿಂದಿನ ದೇವರಾಜ ಸರ್ಕಾರದ ಭೂ ಸುಧಾರಣಾ ತಿದ್ದುಪಡಿಗೆ ಏನಿತ್ತು, ಆ ಭೂ ಸುಧಾರಣಾ ಕಾನೂನಿಗೆ ಕೃಷಿ ಭೂಮಿ ಕೃಷಿಕನ ಕೈಯಲ್ಲಿ ಇರಬೇಕು ಅಂತಕ್ಕಂಥ ನೀತಿ ಇತ್ತು. ಅದು ಹಸ್ತಾಂತರ ಆದರೂ ಸಹಿತ, ಮಾರಾಟ ಆದರೂ ಸಹಿತ ಇನ್ನೊಬ್ಬ ಕೃಷಿಕನಿಗೆ ಹೋಗಬೇಕು ಅಂತಕ್ಕಂಥ ಒಂದು ನೀತಿ ಇತ್ತು. ಸೊ ಇವತ್ತು ಆ ಭೂ ಸುಧಾರಣಾ ಕಾನೂನಿನ ಆತ್ಮವನ್ನೇ ಕಿತ್ತಿ ಬಿಸಾಕಿ ಯಾರಾದರೂ ಭೂಮಿ ಕೆಡಿಸಬಹುದು, ಎಲ್ಲಾದರೂ ಕೆಡಿಸಬಹುದು, ಎಷ್ಟಾದರೂ ಕೆಡಿಸಬಹುದು ಅಂತಕ್ಕಂಥ ಒಂದು ನೀತಿಯನ್ನು ಬೊಮ್ಮಾಯಿ ಅವರು ತಂದಾಗ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಹೋರಾಟ ಮಾಡಲಿಲ್ಲ. ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕೋಮುವಾದದ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದು ಹೊರತು ಈ ಕೃಷಿ ವಿರೋಧಿ, ರೈತ ವಿರೋಧಿ ನೀತಿಗಳ ಬಗ್ಗೆ ಈ ಕಾಂಗ್ರೆಸ್ಗೂ BJPಗೂ ಯಾವುದೇ ವ್ಯತ್ಯಾಸ ಇಲ್ಲ. ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು, ಈ ದೇಶದಲ್ಲಿ, ಅದು ನಮ್ಮ ರಾಜ್ಯದಲ್ಲಿ ನಗರ ಬಂಡಾಯ ಆಗಿದ್ರಿಂದ ಟಿಪ್ಪು ಸುಲ್ತಾನ್ ನಂತರ ಬಂದಿರತಕ್ಕಂಥ ಮೈಸೂರು ಮಹಾರಾಜರ ಆಡಳಿತನೇ ಉರುಳು ಬಿದ್ದು ಹೋಯ್ತು. ಮತ್ತೆ ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಬಂದು ನವಲಗುಂದ, ನರಗುಂದ ರೈತರ ಬಂಡಾಯ ಆಯಿತು. ಸೊ ಗುಂಡೂರು ಅವ್ರ ಸರ್ಕಾರ ಉರುಳು ಬಿತ್ತು. ಸೊ ಬಾಗೂರಿನವಲ್ಲೇ ರೈತರ ಹೋರಾಟ ಆಯಿತು. ಈ ಥರದ ಹಲವಾರು ಹೋರಾಟಗಳು ರಾಜ್ಯದ ರೈತರ ಮನಸ್ಸಿನ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತಾರೆ. ಸೊ ಇದು MB ಪಾಟೀಲ್ ಹೇಳ್ತಾರೆ, ನೋಟಿಫಿಕೇಶನ್ ಆಗಿದೆ, ಫೈನಲ್ ಆಗಿದೆ. ಏನು ಫೈನಲ್ ಆಯಿತು? ಗದಗಲ್ಲಿ ಪೋಸ್ಕೋ ಕಂಪನಿಗೆ ವಿರುದ್ಧ ಹೋರಾಟ ಮಾಡುವಾಗ ಅಲ್ಲಿ ಅಂತಿಮವಾದ ನೋಟಿಫಿಕೇಶನ್ ಕೊಟ್ಟಿದ್ರಿ,
ಅಂತಿಮ ಮಾತುಕತೆಗಳಾಗಿದ್ದು, ಅಂತಿಮವಾಗಿ ಅಲ್ಲಿ ನಡೆದಿರ್ತಕ್ಕಂಥ ಪೋಸ್ಕೋ ವಿರೋಧಿ ಹೋರಾಟದ ಧ್ವನಿಗೆ ಮಣಿದು ಪೋಸ್ಕೋ ಕಂಪನಿಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಪರವಾನಗಿ ನಿಂತುಕೊಂಡ್ರಲ್ಲ, ಇಲ್ಲಿ ಯಾಕೆ ಆಗೋದಿಲ್ಲ? ಸೊ ದೇವನಹಳ್ಳಿ ರೈತರು ಇವತ್ತು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಚನ್ನರಾಯಪಟ್ಟಣ ಹೋಬಳಿ ರೈತರು ಆ ಹೋರಾಟಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕ ಬೆಂಬಲ ಕೊಟ್ಟಿದೆ. ನಾನು ಅಖಿಲ ಭಾರತ ಕಿಸಾನ್ ಸಭಾ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಈ ಚಳವಳಿಗೆ ಬೆಂಬಲ ಕೊಡ್ತೀನಿ ಮತ್ತು ಈ ಚಳವಳಿಯ ಭಾಗವಾಗ್ತೇನೆ. ಸೊ ಇದು ಒಂದು ಕಡೆ ಕಾರ್ಪೊರೇಟ್ ಅಗ್ರಿಕಲ್ಚರ್ನಿಂದ ಕೃಷಿಕರು ಭೂಮಿಯಿಂದ ಹೊರಗೆ ಬೀಳ್ತಾ ಇದ್ರೆ, ಇನ್ನೊಂದು ಕಡೆ ಸರ್ಕಾರಗಳ ಉದ್ಯಮದ ನೀತಿಯಿಂದಾಗಿ ಬಹಳ ಬ್ಲೈಂಡ್ ಆಗಿರ್ತಕ್ಕಂಥ, ಕುರುಡಾಗಿರ್ತಕ್ಕಂಥ ನೀತಿಯಿಂದಾಗಿ ಕೃಷಿಕರನ್ನ ಕೃಷಿಯಿಂದ ಹೊರಗೆ ಹಾಕ್ತಕ್ಕಂಥ ಕೆಲಸ ನಡೀತಾ ಇದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಸರ್ಕಾರ ಮಾತುಕತೆ ಕರಿಬೇಕು, 4ನೇ ತಾರೀಕು ಕೂರಬೇಕು. ಇದು ಕೇವಲ ದೇವನಹಳ್ಳಿ ಅಥವಾ ಚನ್ನರಾಯಪಟ್ಟಣ ಹೋಬಳಿ ವಿಷಯ ಅಲ್ಲ. ಇವತ್ತು ಕೊಪ್ಪಳದಲ್ಲಿ ಬಲ್ಡೋಟ ಕಂಪನಿ ವಿರುದ್ಧ ಹೋರಾಟ ನಡೀತಾ ಇದೆ. ಸೊ ಅಲ್ಲಿ ಸಾವಿರಾರು ಎಕರೆ ಜಮೀನು ಕೈಗಾರಿಕೆಗಳ ಪಾಲಾಗ್ತಾ ಇದೆ. ಸೊ ಈ ಥರದ ವಿದ್ಯಮಾನಗಳು ರಾಜ್ಯದಾದ್ಯಂತ ನಡೀತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇದು ಒಂದು ದೊಡ್ಡ ರೈತರ ಹೋರಾಟವಾಗಿ ಪರಿವರ್ತನೆ ಆಗ್ತದೆ. ರೈತರನ್ನ ಎದುರು ಹಾಕಿಕೊಂಡು ಯಾವುದೇ ಸರ್ಕಾರ ಉಳಿದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ, ನೀವು ಕೃಷಿಕರ ಪರವಾಗಿರಿ, ರೈತರ ಪರವಾಗಿರಿ. ಹಾಗಂತ ಉದ್ಯಮಗಳು ಬರಬಾರ್ದು ಅಂತ ನಮ್ಮ ನಿಲುವಲ್ಲ. ಆದರೆ ಎಲ್ಲಿ ಉದ್ಯಮಗಳು, ಎಷ್ಟು ಉದ್ಯಮಗಳು, ಹಾಗಿದ್ರೆ ಉದ್ಯಮಗಳ ಪರವಾಗಿರ್ತಕ್ಕಂಥ ನೀತಿ ಸ್ಥಳೀಯ ರೈತರನ್ನ ನಾಶ ಮಾಡಬೇಕು ಅಂತ ಇಲ್ಲ. ಸ್ಥಳೀಯ ರೈತರ ಹಿತಾಸಕ್ತಿಯನ್ನು, ಕೃಷಿ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಉದ್ಯಮಗಳು ಬೆಳಿಬೇಕು ಹೊರತು ಕೃಷಿ ವ್ಯವಸ್ಥೆಯನ್ನು, ಕೃಷಿಕರನ್ನ ನಾಶ ಮಾಡಿ ಉದ್ಯಮಗಳು ಬೆಳೀತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚನ್ನರಾಯಪಟ್ಟಣ ಹೋಬಳಿ ದೇವನಹಳ್ಳಿ ತಾಲೂಕಿಗೆ ಸೇರ್ತದೆ. ಚನ್ನರಾಯಪಟ್ಟಣ ಹೋಬಳಿಗೆ ಸೇರಿದ 1777 ಫಲವತ್ತಾದಂಥ ಕೃಷಿ ಭೂಮಿಯನ್ನು ಸ್ವಾಧೀನಕ್ಕೆ ತಗೊಬೇಕು ಅಂತ KIDB ಅವ್ರಿಗೆ ನೋಟಿಸ್ ಕೊಟ್ಟಿದೆ. ಅದು ನೋಟಿಸು ಕೊಟ್ಟು ಆ ನೋಟಿಸ್ ಸುಟ್ಟು ಅಲ್ಲಿ ಅದನ್ನು ನಾವು ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಪ್ರಾರಂಭ ಆಗಿ ಇವತ್ತಿಗೆ 1185 ದಿನ. ಹಾಗಾಗಿ ಈ ವಿಚಾರ ನಮಗೆ ಪ್ರಾರಂಭದಲ್ಲೇ ಗೊತ್ತಾಯಿತು, ಈ ರೀತಿ ಒಂದು ಹೋರಾಟ ಬರ್ತಾ ಇದೆ ಅಂತ ಹೇಳಿ. ನಾವು ಸುತ್ತಮುತ್ತ ಏನು ನೋಡ್ತಾ ಇದ್ವಿ, ನಮ್ಮದು ಬೆಳವಣಿಗೆ ನಾವೇನು ನೋಡ್ತಾ ಇದ್ವಿ, ನಮ್ಮ ಕಣ್ಮುಂದೆನೇ ಬೇಕಾದಷ್ಟು ಜನ ರೈತರು ಭೂಮಿ ಕೊಟ್ಟು ಇವತ್ತು ಏನೂ ಇಲ್ದಂಗೆ ನಿರ್ಗತಿಕ ರೀತಿ ಒಳಗಡೆಗೆ ಆಗಿರೋದನ್ನು ನಾವು ನೋಡಿದ್ದೀವಿ, ಕಣ್ಣಲ್ಲಿ ಕಂಡಿದ್ದೀವಿ. ಹಾಗಾಗಿ ಈ ಅನುಭವ ನಮ್ಮ ಮುಂದೆ ಇರುವಾಗ ಅಲ್ಲಿ ನಡೆಯೋ ಅಂಥ ಹೋರಾಟಕ್ಕೆ ನಾವು ಕೈ ಜೋಡಿಸ್ಬೇಕು, ರೈತರ ಭೂಮಿನ ಉಳಿಸಬೇಕು. ಆ ಮೂಲಕ ಇಡೀ ರಾಜ್ಯದಲ್ಲಿ ಭೂಸ್ವಾಧೀನ ವಿರೋಧಿ ಹೋರಾಟಗಳೇನು ನಡೀತಾ ಇದ್ದಾವೆ ಅವಕ್ಕೆಲ್ಲನೂ ಕೂಡ ಬಲ ತುಂಬಬೇಕು ಅಂತೇಳಿ ನಾವಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾನು ಮತ್ತು ನಮ್ಮ ರೈತ ಸಂಘಟನೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ನಮ್ಮ ಆರ್ ಚಂದ್ರಿಕಾ ಎಸ್ವಿ ಅಂತ ರಾಜ್ಯ ಸಮಿತಿ ಸದಸ್ಯರು ನಾವಿಬ್ಬರೂ ಕೂಡ ಈ ಭೂಮಿ ಹೋರಾಟದಲ್ಲಿ ನಿರಂತರವಾಗಿ ಜೊತೆಲಿದ್ದೀವಿ. ನಾನು ಹಳ್ಳಿಗಳಲ್ಲೆಲ್ಲ ತಂಗಿದ್ದೀನಿ, ಹಳ್ಳಿಗಳಲ್ಲೆಲ್ಲ ಸಭೆಗಳು ಮಾಡುವಾಗ ಮತ್ತು ಹೋರಾಟಗಳು ನಡೆಯುವಾಗ, ಪಾದಯಾತ್ರೆ ಮಾಡಿದಾಗ ಎಲ್ಲ ಹಂತಗಳಲ್ಲೂ ನಾವು ಅವ್ರ ಜೊತೆಲಿದ್ದೀವಿ. ಮತ್ತು ಈ ಚಳುವಳಿ ಏನಿದೆ ಇದು ಎಲ್ಲ ಜನ ಚಳುವಳಿಗಳಿಗೆ ಒಂದು ಉಳಿವಿನ ಸಂಕೇತವಾಗಿ ಉಳ್ಕೊಂಡಿದೆ. ಈ ಚಳುವಳಿ ಗೆಲ್ಲಬೇಕು. ಈ ಚಳುವಳಿ ಗೆದ್ದರೆ ಎಲ್ಲ ಚಳುವಳಿಗಳಿಗೂ ಕೂಡ ಒಂದು ಗೌರವ, ಒಂದು ಘನತೆ ಮತ್ತು ಜನರಿಗೆ ಚಳುವಳಿಗಳ ಬಗ್ಗೆ ಒಂದು ಆಶಾಭಾವನೆ. ಇದು ಇಷ್ಟು ದೀರ್ಘ ಸಮಯ ನಡೆದಿರುವಂಥ ಹೋರಾಟ ಏನಿದೆ 1180 ದಿನ ಅಂದಲ್ಲ, ಸುಮಾರು 4 ವರ್ಷಗಳ ದೀರ್ಘ ಹೋರಾಟ. ಇದು ಸೋತ್ರೆ ಹಿನ್ನಡೆ ಆದರೆ ಚಳುವಳಿಗಳ ಬಗ್ಗೆ ಜನ ಭರವಸೆ ಕಳ್ಕೊಳ್ತಾರೆ. ಹಾಗಾಗಬಾರ್ದು. ಇವತ್ತೇನಾದರೂ ಈ ದೇಶ ಉಳಿಯೋದಾದರೆ, ದೇಶದ ಬಡವರು ದುಡಿಯೋ ಜನ ಉಳಿಬೇಕು ಅಂತ ಆದರೆ ಚಳುವಳಿಗಳಿಂದ ಮಾತ್ರ ಉಳಿಯೋಕ್ಕೆ ಸಾಧ್ಯ ಅವರು. ಯಾಕೆಂದರೆ ಕಾರ್ಪೊರೇಟ್ ಕುಳುಗಳು ಇವತ್ತು ಅವರಿಗೆ ಬೇಕಾದ ರೀತಿ ಒಳಗಡೆ ಸರ್ಕಾರಗಳನ್ನ ಕಂಟ್ರೋಲ್ ಮಾಡ್ತಿದ್ದಾವೆ, ಅವ್ರಿಗೆ ಬೇಕಾದ ರೀತಿ ನೀತಿ ಮಾಡ್ತಿದ್ದಾವೆ. ಹಂಗಿರುವಾಗ ಚಳುವಳಿಗಳೇ ಇವತ್ತು ಅಂಥ ಸರ್ಕಾರಗಳಿಗೆ ಪಾಠ ಕಲಿಸುವಂಥ ಶಕ್ತಿನ ಇವತ್ತಿಗೂ ಉಳಿಸ್ಕೊಂಡು. ಹಾಗಾಗಿ ಈ ಹೋರಾಟ ಬಹಳ ಪ್ರಮುಖವಾದ ಕರ್ನಾಟಕದ ಜನ ಚಳುವಳಿಗಳ ಇತಿಹಾಸದಲ್ಲಿ, ಅದರಲ್ಲೂ ರೈತ ಚಳುವಳಿಯ ಇತಿಹಾಸದಲ್ಲಿ. ಹಾಗಾಗಿ ನಮ್ಮ ರೈತ ಸಂಘಟನೆ ಈ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹೋರಾಟದಲ್ಲಿ ಭಾಗಿಯಾಗಿದೆ.